ನಾಳೆ ಅವನು ಎಲ್ಲಿಗೂ ಬರೋದಿಲ್ಲ. ಅದ್ರಲ್ಲೂ ಆ ಸತ್ಯನಾರಾಯಣ್ ಮನೆಗಂತೂ ಸಾಧ್ಯನೇ ಇಲ್ಲ. ಅಲ್ಲಿಗೆ ಅವನಿಗೆ ಬರೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಅವನನ್ನು ಒತ್ತಾಯ ಮಾಡಬೇಡಿ. ಮಹೇಶ್ವರಿ, ಏನೇ ಹೇಳ್ತಾ ಇದೀಯಾ? ಅವನೇನಕ್ಕೆ ಮಾವನ ಮನೆಗೆ ಹೋಗಲ್ಲ? ಅವನು ನನ್ನ ಮಗ. ನನಗಿರೋ ಅಷ್ಟೇ ಸ್ವಾಭಿಮಾನ ಅವನಿಗೂ ಇದೆ. ಕಳೆದ ಸಲ ಸತ್ಯನಾರಾಯಣ್ ನಮ್ಮ ಮನೆಗೆ ಬಂದಿದ್ದಾಗ ಏನಾಯ್ತು ಅನ್ನೋದನ್ನ ಮರ್ತು ಬಿಟ್ರ? ತಪ್ಪನ್ನ ಅವ್ರ ಕಡೆ ಇಟ್ಕೊಂಡು ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ರು. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಅಷ್ಟೆಲ್ಲ ಅವಮಾನ ಮಾಡಿದವ್ರ ಮನೆಗೆ ರಾಮ್ ಹೋಗ್ತಾನ? ಸಾಧ್ಯನೇ ಇಲ್ಲ. ಏಯ್, ನೀನ್ ಸಾಧ್ಯನೇ ಇಲ್ಲ ಅಂದ್ರೆ ಆಗತ್ತೇನೆ. ಆ ವಿಷಯನ ಆವತ್ತೇನೆ ಪ್ರೇಮ ಬಗೆಹರಿಸಿ ಇಟ್ಕೊಂಡು ಮಾವನ ಮನೆಗೆ ಹೋಗದಿರುವಷ್ಟು ಮೂರ್ಖ ಅಲ್ಲ ನನ್ನ ಮಗ. ಅವನು ನಾಳೆ ಮಾವನ ಮನೆಗೆ ಹೋಗ್ತಾನೆ. ರಾಮ್, ಶಂಕದಿಂದ ಬಂದ್ರೇನೆ ತೀರ್ಥ ಅನ್ಸತ್ತೆ. ನಿನಗೆ ಅವಮಾನ ಮಾಡ್ದವ್ರ ಮನೆಗೆ ನೀನ್ ಹೋಗೋದಕ್ಕೆ ಇಷ್ಟಪಡಲ್ಲ ಅಲ್ವಾ? ಇದು ಒತ್ತಾಯದ ಮದ್ವೆ ರಾಮ್. ಅವ್ರು ನಿನಗ್ ಮಾವನು ಅಲ್ಲ, ನೀನ್ ಅವ್ರ ಗಳಿಯನೂ ಅಲ್ಲ. ಹೀಗಿರುವಾಗ ನೀನ್ ಅವ್ರ ಮನೆಗೆ ಹೋಗೋಕೆ ಇಷ್ಟಪಡಲ್ಲ, ಹೌದು ತಾನೆ? ಅದನ್ನ ಇವ್ರೆಲ್ರಿಗೂ ಹೇಳು. ಹೌದು ರಾಮ್, ನೀನೀಗ ಸುಮ್ಮನೆ ನಿಂತ್ಕೊಂಡ್ರೆ ಅದನ್ನೇ ಒಪ್ಪಿಗೆ ಅನ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ಕಿಟಿ, ಅವನು ಒಪ್ಪಿಗೆ ಇಲ್ದೆ ಅವನಿಗೆ ಹೇಳ್ದೆ ಕೇಳ್ದೆ ನಾನು ಯಾವ ನಿರ್ಧಾರನೂ ತಗೊಳಲ್ಲ. ಹೇಳುರ, ನಾಳೆ ನೀನು ನಿಮ್ಮ ಮಾವನ ಮನೆಗೆ ಹೋಗ್ತೀಯೋ ಇಲ್ವೋ? ಎಷ್ಟ ಧೈರ್ಯ ನಿನಗೆ? ಎಷ್ಟ ಧೈರ್ಯ? ನಮ್ಮ ಮನೇಲಿ ಒಂದು ಶಾಸ್ತ್ರ ಇಟ್ಕೊಂಡಿದ್ದೀವಿ. 2 ದಿನ ಮುಂಚಿತವಾಗಿ ತಿಳಿಸ್ತೀವಿ. ನೀವು ಪ್ರೇಮ ಬರಬೇಕು. ರಾಮ್, ನಿನ್ ಉತ್ತರಕ್ಕೆ ನಾನು ಕಾಯ್ತಾ ಇದ್ದೇನೆ. ನೀನ್ ಹೋಗ್ತೀಯೋ ಇಲ್ವೋ? ಹೋಗ್ತೀನಿ ದೊಡ್ಡಮ್ಮ. ಸರಿನಪ್ಪ. ಅದೇ ಮಾವನ ಮನೆಗೆ ಹೋಗೋಕ್ಕೆ ಬಟ್ಟೆ ಎಲ್ಲನೂ ಎತ್ತಾಕೊಂಡ್ಬಿಡ್ಬೇಕು. ಪೆಟ್ಟಿಗೆ ಇಲ್ಲದೆ ಸಂದಗದೆ. ಇದು ಸಂದಗದೆ. ಅಯ್ಯಪ್ಪ, ಇದ್ರ ಸವಸನೆ ಬೇಡ. ಅಯ್ಯೋ ಶಿವನೇ, ಇನ್ನು ನನ್ನ ಕಿವಿಲ್ ರಕ್ತ ಬರೋದು ಗ್ಯಾರಂಟಿ. ಬೈದ್ಬಿಡು ಕಾವ್ಯ, ಬೈದ್ಬಿಡು. ಯಾಕೆ ಪಾಪ ನಂಗೆ ಕೆಂಡದಂಗೆ ಮನ್ಸಲ್ಲೇ ಇಟ್ಕೊಂಡಿದ್ಯಾ? ಬೈದ್ಬಿಡು, ಬೈದ್ಬಿಡು. ನಿಂಗೆ ನಾಚಿಕೆನೇ ಇಲ್ವಾ? ಉತ್ತಮ ಹಿಡಿತಾ. ನನಗೆ ಇರಿಟೇಟ್ ಮಾಡದೇ ಇದ್ರೆ ಸಮಾಧಾನನೇ ಇರೋದಿಲ್ಲ ಅಲ್ವಾ? ಏನ್ ಮಾಡ್ತಿದ್ಯಾ ಇಲ್ಲಿ? ಕಾಣ್ತಾ ಅಲ್ವಾ, ಬಟ್ಟೆ ಎಲ್ಲ ಎತ್ ಮಡಿಕತಾವಿನಿ.
ಏನು ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಯಾಕೆ? ಅಯ್ಯ, ನಾಳೆ ನಿಮ್ಮ ಮನೆಗೆ ಹೋಗ್ಬೇಕಲ್ಲ. ಈಗಷ್ಟೇ ಅಮ್ಮ ಹೇಳಿದ್ರು, ಆಗ್ಲೇ ಮರ್ತ್ಬಿಟ್ಯಾ? ನೋಡು, ನಾನು ಆಗ್ಲೇ ಎಲ್ಲನೂ ಮಡ್ಕೊಂಡಾಯ್ತು. ನೀನು ಬೇಗ ಬೇಗ ಎಲ್ಲನೂ ತಗೊಂಬಿಡು, ಆಮೇಲೆ ಒತ್ತಾರೆ ಲೇಟ್ ಆಗೋಯ್ತದೆ. ಏನು ನೀನು ನನ್ನ ಜೊತೆ ಅಪ್ಪನ ಮನೆಗೆ ಬರ್ತಿದ್ಯಾ? ಹ್ಞೂ. ಏನು ಹಿಂಗೆ ಕೇಳ್ತಾ ಇದೀಯಾ? ಬರ್ದೆ ಇನ್ನೇನು ಮಾಡಲಿ? ಅಲ್ಲ, ಅದು ಏನು ಅದು? ಆಕ್ಚುಲಿ ನೀನ್ ನನ್ನ ಜೊತೆ ನಮ್ಮಪ್ಪನ ಮನೆಗೆ ಬರೋದು ನನ್ಗಿಷ್ಟ ಇಲ್ಲ. ನಾನೊಬ್ಳೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನೀನ್ ಬರ್ಬೇಡ ಮಾದೇವ. ಹೌದಾ, ಸರಿ ಬಿಡು. ಆದ್ರೆ ಒಂದು ಕೆಲಸ ಮಾಡ್ತೀಯಾ? ಏನ್ ಕೆಲ್ಸ? ಒಂದು 10 ಬಸ್ಕಿ ಹೊಡಿ. ಬಸ್ಕಿನ? ಇಂಗ್ಲಿಷ್ ಮೀಡಿಯಮು. ಅದೇ ಕಣಮ್ಮಿ, ಶಾಲೆಯಲ್ಲಿ ಮಕ್ಕಳು ಶಿಕ್ಷೆ ಕೊಡ್ತಾರಲ್ಲ, ಹಿಂಗೆ ಕೂರೋದು ಹೇಳೋದು, ಕೂರೋದು ಹೇಳೋದು, ಅದು ಒಂದು 20 ಹೊಡಿ. ಏನು ಸಿಟಪ್ಸ್ ಮಾಡ್ಬೇಕಾ? ನೀನ್ ಹೇಳಿದ ತಕ್ಷಣ ನಾನ್ ಯಾಕೆ ಮಾಡ್ಬೇಕು? ನಾನ್ ಮಾಡೋದಿಲ್ಲ. ಸುಂದ್ರಿ, ಹಂಗಾರೆ ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ಮಾವನ ಮನೆಗೆ ಬರಬಾರ್ದಂತೆ, ಮಾವನ ಮನೆಗೆ ಬರಬಾರ್ದು. ನಾನು ಮಾವನ ಮನೆಗೆ ಬಂದೇ ಹೋಗ್ತೀನಿ. ಈ ವಿಷಯದಲ್ಲಿ ಯಾರ ಮಾತು ಕೇಳಕ್ಕಿಲ್ಲ. ಆಟೆಯ. ಈಗೇನು ನಾನ್ ಸಿಟಪ್ಸ್ ಮಾಡ್ರೆ ನೀನ್ ನಮ್ಮ ಅಪ್ಪನ ಮನೆಗೆ ಬರೋದ್ ಬಿಡ್ತೀಯಾ? ಕಾವ್ಯ, ಏನಾಯ್ತಮ್ಮ? ಯಾರನ್ನೂ ಹುಡುಕ್ತಿರೋ ಹಾಗಿದೆ? ಅದು ಮಹಾದೇವ ಅವ್ರನ್ನ ಹುಡುಕ್ತಿದ್ದೆ ಅತ್ತೆ. ಕಾಫಿ ಕೊಡ್ಬೇಕಿತ್ತು, ಆದ್ರೆ ಅವ್ರು ಎಲ್ಲೂ ಕಾಣಿಸ್ತಿಲ್ಲ. ಏನಿದು, ನಮ್ ಕಾವ್ಯನ್ಗೆ ಮಾದೇವನ್ ಮೇಲೆ ಇಷ್ಟೊಂದು ಕಾಳಜಿ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಇದು ಒಳ್ಳೆ ಸೂಚನೆನೆ. ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತ? ಏನಿಲ್ಲಮ್ಮ, ಕಾವ್ಯ, ಮಹಾದೇವ ಫೋನಲ್ಲಿ ಮಾತಾಡ್ಕೊಂಡು ಈ ಕಡೆ ಹೋದ ನೋಡು, ಮೇಲೆ ಹೋದ. ಸರಿ ಅತ್ತ. ಕಾವ್ಯ, 1 ನಿಮಿಷ. ಹೇಳಿ ಅತ್ತ. ನಮ್ಮ ಮಹಾದೇವನ್ಗೆ ಕಾಫಿಲಿ ಸಕ್ಕರೆ ಸ್ವಲ್ಪ ಜಾಸ್ತಿ ಇರಬೇಕು. ಗೊತ್ತಾಯ್ತು ಅತ್ತೆ, ರಾಣಿನ್ ಕೇಳಿ ತಿಳ್ಕೊಂಡೆ, ಅದಕ್ಕೆ ಸಕ್ಕರೆ ಹೆಚ್ಚಾಗಿ ಹಾಕಿದ್ದೀನಿ. ಸರಿನಮ್ಮ. ಭಗವಂತ, ಕೊನೆಗೂ ನನ್ನ ಮೇಲೆ ನಿನ್ ಕರುಣೆ ತೋರಿಸ್ಬಿಟ್ಟೆ. ನನ್ನ ಮಗ ಸೊಸೆ ಒಂದಾಗೋ ಕಾಲ ಹತ್ರನೇ ಬಂದ್ಬಿಡ್ತು. ನಾನು ಈಗಲೇ ನಿನಗೆ ತುಪ್ಪ ದೀಪ ಹಚ್ತೀನಿ. ಹಾ, ಸರಿ, ಅಷ್ಟು ಮಾಡು. ಈ ಕಾಡ್ ರಾಕ್ಷಸಿ ಏನು ಹಿಡ್ಕೊಂಬತ್ತಾವಳಲ್ಲ? ಅಯ್ಯೋ ಶಿವನೇ, ಇವತ್ತೇನು ತಪ್ಪು ಮಾಡಿದ್ನಪ್ಪ ನಾನು? ಯಾಕೋ ನಗ್ತಾಳಲ್ಲ ಇವಳು? ಮಹಾದೇವ, ಕಾಫಿ ತಗೊಂಡ್ಬಂದಿದ್ದೀನಿ, ತಗೋ. ಕಾಪಿ ಕೊಡ್ತಾವಳ? ಅದೇಂಗ್ ಸಾಧ್ಯ? ಈ ಕಾಡ್ ರಾಕ್ಷಸಿ ನನ್ನ ಮುಖ ನೋಡಿ ಬೈದೇ ಇದ್ರೇನೆ ದೊಡ್ಡ ಅದ್ಭುತ ಅದು. ಅಂಥದ್ರಲ್ಲಿ ಕಾಪಿ ತಂದು ಕೊಡೋದ? ಹೆಚ್ಚೆ, ಏನೋ ಭ್ರಮೆ ಇರ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಕಾಫಿ ತಗೋ. ಕಾವ್ಯ, ಅದು ಕಾಪಿ ನಂಗೆ. ಹೌದು ಮಹಾದೇವ, ನಿನ್ಗೇನೆ, ನಾನೇ ಮಾಡ್ಕೊಂಡ್ ಬಂದಿರೋದು, ತಗೋ. ನೀನೇ ಮಾಡ್ಕೊಂಬಂದಿದ್ದ? ಯಾಕಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಲ್ಲ, ಅದು ನೀನ್ ನನಗೆ ಕಾಪಿ ತಗೊಂಬಂದಿರೋದು, ಅದ್ರಲ್ಲೂ ನೀನೇ ಮಾಡ್ಕೊಂಡು ತಗೊಬಂದಿರೋದು, ನನಗೆ ನಂಬಕ್ಕೆ ಆಯ್ತಿಲ್ಲ. ಇದು ನಿಜವಾಗ್ಲೂ ನೀನೇನಾ, ಅಥವಾ ನನಗೆ ಕನ್ಸೇನಾದ್ರೂ ಬೀಳ್ತಾಯ್ತಾ? ಇದು ನಿಜಾನೇ ಮಹಾದೇವ. ನಿನ್ ಗಾಬರಿ ಯಾಕೆ ಅಂತ ನನ್ಗೆ ಅರ್ಥ ಆಯ್ತು. ಯಾವಾಗ್ಲೂ ನಿನ್ ಮೇಲೆ ಸಿಟ್ ಮಾಡ್ಕೋತಿದ್ದೋಳು ಇವತ್ತು ಕಾಫಿ ತಗೊಂಡ್ಬಂದಿದ್ದಾಳಲ್ಲ ಅಂತ ಶಾಕ್ ಆಗ್ತಿದ್ಯಾ? ಅಯ್ಯೋ,
ಶಾಕ ಕರೆಂಟ್ ಶಾಕೆ ಹೊಡೆದಂಗಾಯ್ತು. ಹ್ಞೂ. ಇಲ್ಲ ಮಹದೇವ, ಇಷ್ಟು ದಿನ ನಾನು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನನಗೆ ಕುಡ್ದಿದ್ಯಲ್ಲ, ನಿನ್ ಮನ್ಸಲ್ಲಿರೋದು ಎಲ್ಲ ಹೇಳ್ದೆ. ಅಯ್ಯೋ ಸುಮ್ಮನೆ, ನಾನು ಕುಡ್ದ್ಬಿಟ್ಟು ನಿನ್ ಜೊತೆ ಮಾತಾಡ್ದನ? ಏನಾರು ತಪ್ಪು ಮಾತಾಡ್ದ? ಎಣ್ಣೆ ಇಟ್ಟಲ್ಲಿ ಏನಾರು ತಪ್ಪು ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡು ಕಾವ್ಯ, ಕ್ಷಮಿಸ್ಬಿಡು. ಏ ಇಲ್ಲ, ನೀನ್ ನೆನ್ನೆ ಏನು ತಪ್ಪು ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಸರಿಯಾಗೇ ಮಾತಾಡಿದ್ಯಾ. ನಿಂದು ಇಷ್ಟು ಒಳ್ಳೆ ಮನ್ಸಿದೆ ಅಂತ ನನಗ್ ನೆನ್ನೆವರೆಗೂ ಗೊತ್ತೇ ಇರ್ಲಿಲ್ಲ. ಏಯ್ ಕಾವ್ಯ, ನನಗ್ ಒಳ್ಳೆ ಮನ್ಸದ ಹಂಗಂತ ನೀನ್ ಹೇಳ್ತಿದ್ಯಾ? ಏಯ್, ನೀನ್ ಅದೇನೋ ಹೇಳ್ತೀಯಲ್ಲ, ಆ ಟಾಂಗು ಅದೇನು ಕೊಡ್ತಿಲ್ಲ ತಾನೇ ನಂಗೆ? ಏ ಇಲ್ಲಪ್ಪ, ಗಾಡ್ ಪ್ರಾಮಿಸ್. ನೆನ್ನೆ ನೀವು ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವೆಷ್ಟು ಸೆನ್ಸಿಬಲ್ ಆಗಿ ಮಾತಾಡಿದ್ರಿ. ನಿಮ್ಗೂ ನನ್ ಕಷ್ಟ ಸಂಕಟ ಎಲ್ಲ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಾಯ್ತು. ಮತ್ತೆ ನೀವು ನೆನ್ನೆ ಮಾತಾಡ್ತಾ ಕೊಟ್ಟಿದ್ದ ಸಜೆಷನ್ ಬಗ್ಗೆ ನಾನು ಇವತ್ತು ಚೆನ್ನಾಗಿ ಯೋಚನೆ ಮಾಡಿದೆ. ನೀವು ಕೊಟ್ಟಿದ್ದ ಸಜೆಷನ್ ಪ್ರಕಾರ ನಡ್ಕೊಂಡ್ರೆ ನಮ್ಮಿಬ್ರಿಗೂ ತುಂಬಾ ಒಳ್ಳೇದಾಗುತ್ತೆ. ಅದಕ್ಕೆ ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಏನ್ ಶಿವ ಇದು, ನೆನ್ನೆ ಎಣ್ಣೆ ಇಟ್ಟಲ್ಲಿ ಏನೋ ಮೋಡಿನೇ ಮಾಡ್ಬಿಟ್ಟಿವ್ನಿ. ತೀರ್ಮಾನ ಅಂತ ಮಾತಾಡ್ತಾವಳೆ ಅಂದ್ರೆ ನಾನು ಅಂದ್ರೆ ಕಾವ್ಯಂಗೆ ಇಷ್ಟ ಆಯ್ತಿರ್ಬೇಕು. ಹಂಗಂತ ನಾನೇ ಬಾಯ್ಬಿಟ್ಟು ಕೇಳೋದ್ ಬೇಡ. ಏನ್ ತೀರ್ಮಾನಕ್ಕೆ ಬಂದಿದ್ಯಾ ಕಾವ್ಯ? ಇದ್ ನೋಡಿ. ಹಾ, ಲವ್ ಲೆಟರ್ ಏನಾರ ಇರ್ಬೋದಾ? ಏನ್ ಶಿವ, ನಿನ್ನೆ ಮಾವ ಕುಡಿಸಿದ ವಿಸ್ಕಿ ಈ ಪಾರ್ಟಿ ಕೆಲಸ ಮಾಡದೆ? ಏನಿದು? ಡಿವೋರ್ಸ್ ಪೇಪರ್ಸ್.